ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂತಪ. ನಮಸ್ಕಾರ. ಭಗವಂತನಾದ ಶ್ರೀಕೃಷ್ಣನು ಹೇಳೋದಿಕ್ಕೆ ಶುರು ಮಾಡ್ತಾನೆ. ಅರ್ಜುನ, ನಾನು ನಿನಗೆ ಇವಾಗ ಹೇಳ್ಕೊಟ್ಟನಲ್ಲ ಈ ಕರ್ಮಯೋಗವನ್ನು, ಮೊದಲನೇ ಬಾರಿಗೆ ನಾನು ವೈವಸ್ವತನಿಗೆ ಅಂದರೆ 12 ಆದಿತ್ಯ ಅಥವಾ ಸೂರ್ಯರಲ್ಲಿ ಒಬ್ಬರಾದವರು ಅವರಿಗೆ ಹೇಳ್ಕೊಟ್ಟಿದ್ದೆ. ಅದಾದ ನಂತರ ಅವರು ಅದನ್ನು ಮನುವಿಗೆ ಹೇಳ್ಕೊಡ್ತಾರೆ. ಈಗ ನಾವು ಮನುಷ್ಯರು ಅಥವಾ ಮನುಕುಲದವರು ಅಂತ ಕರೆಸ್ಕೊಳ್ಳೋಕೆ ಅವರೇ ಕಾರಣ. ಮುಂದೆ ಮನು ಅವರು ಇಕ್ಷ್ವಾಕುಗೆ ಇದನ್ನ ಬೋಧಿಸ್ತಾರೆ. ಅದಾದ ನಂತರ ನಮ್ಮ ಶಾಸ್ತ್ರ ಪುಟಗಳಲ್ಲಿ ಮತ್ತೆ ಇತಿಹಾಸದಲ್ಲಿ ಇಕ್ಷ್ವಾಕು ಇದನ್ನ ಮುಂದೆ ಎಲ್ಲರಿಗೂ ಹೇಳ್ಕೊಡ್ತಾ ಸಾರಿದ್ದಾರೆ ಅಂತ ಹೇಳಿದ್ದಾರೆ. ಓ ಪರಂತಪನೆ, ಈ ಜ್ಞಾನವನ್ನ ಪರಂಪರಾಗತವಾಗಿ ಒಬ್ಬರಿಂದ ಒಬ್ಬರಿಗೆ ಹೇಳ್ಕೊಟ್ಕೊಂಡು ಬಂದರು. ಮತ್ತೆ ಎಲ್ಲ ರಾಜ ಋಷಿಗಳಿಗೂ ಈ ಜ್ಞಾನದ ಅರಿವಿತ್ತು. ಆದರೆ ಕಾಲಕ್ರಮೇಣ ಈ ಜ್ಞಾನದ ತೀಕ್ಷ್ಣತೆ ಕಡಿಮೆ ಆಗ್ತಾ ಬಂತು. ಅಂದರೆ ಡೈಲ್ಯೂಷನ್ ಶುರು ಆಗಿತ್ತು.